ಮಾತಾಡಿಲ್ಲ ನನ್ನ ಹತ್ರ. ಬೇರೆಯವ್ರು ಮಾತಾಡಿದ್ದಾರೆ, ಅದ್ರ ಬಗ್ಗೆ ಹೌದು ನೀವು ಹೇಳಿದ್ದೆ ಕರೆಕ್ಟ್ ಆಯಿತು ಅಂತ ಹೇಳಿದ್ದಾರೆ. ಯಾಕೆ ಅವ್ರು ಪಾರ್ಟಿ ಮೀಟಿಂಗಲ್ಲೇ ಹೇಳಿದ್ರು. ಅವರು ಬಿ ಜೆ ಪಿಯವರು ನಾವು ನಂಬಿಕೆರಷ್ಟಲ್ಲ, ನಮ್ಮನ್ನು ಕೊನೆಗೆ ಮೋಸ ಮಾಡಿದ್ರು ಅವರೇ ಪಾರ್ಟಿ ಮೀಟಿಂಗಲ್ಲೇ ಹೇಳಿದ್ದಾರೆ. ಬಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲೆಕ್ಷನ್ನು. ನೀವಿನ್ನೂ ಹೊಡೆದಾಟಗಳು ನೋಡ್ತಾ ಇರಿ. ನೀವು ಹೊರಗಡೆ ಓಟ್ಕೊಳ್ಳೋಕ್ಕಿಂತ ಈ ಹರಿದಿರೋದು ತೇಪೆ ಹಾಕೋದ್ರಲ್ಲೇ ಟೈಮ್ ಹೋಗುತ್ತೆ ಇವರಿಗೆ. ಕದಿಯೋದು ಮಾಡೋದು ಕಷ್ಟ, ಇಂಪಾಸಿಬಲ್. ಕಾರಣ ಇವ್ರು ಫಸ್ಟ್ ಮಾತಾಡೋಕ್ಕೆ ಹೋದಾಗಲೇ ಅಲ್ಲೇ ತಪ್ಪು ಮಾಡಿದ್ದು. ಫಸ್ಟ್ ಇವ್ರು ಮಾತಾಡೋಕ್ಕೆ ಹೋದಾಗ ಮಾತು ಪಾರ್ಟಿ ಟು ಪಾರ್ಟಿ ಆಗ್ಬೇಕಾಗಿತ್ತು. ಇದು ಅದು ಬಿಟ್ರೆ ಇವರೊಬ್ಬರೇ ಹೋಗ್ಬಿಟ್ರು. ಯಾಕೆ ಡಾಕ್ಟ್ರನ್ನ JDS ಸಿಂಬಲಲ್ಲಿ ನಿಲ್ಸೋಕ್ಕಾಗ್ತಿರ್ಲಿಲ್ವಾ? ಪಾಪ ಒಳ್ಳೆ ಡಾಕ್ಟ್ರು ಅವರು, ಒಳ್ಳೆ ಸರ್ಜನ್. ಅವ್ರನ್ನ ತಗೊಂಡೋಗಿ ನೀವು BJP ಕ್ಯಾಂಡಿಡೇಟ್ ಮಾಡಿದಿರಿ. ಡಾಕ್ಟರ್ಗೆ ಆಪರೇಷನ್ ಅಂತೀರಾ? ಹಾಂ, ಡಾಕ್ಟರ್ಗೆ ಆಪರೇಷನ್. ಹೌದು, ಅವ್ರದ್ದೇ ಹಾರ್ಟ್ ಚೇಂಜ್ ಮಾಡಿದ್ದಾರೆ ಈಗ. ಹೇಗಿದೆ ಸರ್ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ತಾರ ಸರ್? ಕಷ್ಟ 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 ಇದೆ. ಎಲ್ಲ ಕಡೆ ಟೈಟಾಗಿ ಹೋಗ್ತಾ ಇದೆ. ಜನ ಭಾರಿ ಹುಷಾರಾಗಿದ್ದಾರೆ. ಬಟ್ ಮುಂದೆ ಚುನಾವಣೆ ಹೋದಾಗ ಯಾವ ರೀತಿ ಇದು ಶೇಪ್ ತಗೊಳತ್ತೆ ಅನ್ನಕ್ಕಂಥದ್ದು ಭಾರಿ ಇಂಪಾರ್ಟೆಂಟು. ಹೌ ಇಂಡಿಯಾ ವಿಲ್ ಟೇಕ್, ಯಾವ ರೀತಿ ಇದನ್ನು ತಗೊಂಡೋಗುತ್ತೆ ಅನ್ನಕ್ಕಂಥದ್ದು ಇಂಪಾರ್ಟೆಂಟ್ ಇದೆ. ಅಲ್ಲಿ ಇಂಡಿಯಾದಲ್ಲಿ ಅನುಭವಸ್ಥರು ಕಡಿಮೆ ಇದ್ದಾರೆ. ಇಲ್ಲಿ BJPಯಲ್ಲಿ ಏಕ್ ಒನ್ ಮ್ಯಾನ್, ಹಮ್ದು ಹಮಾರೆದು. ಎಷ್ಟು ಬರುತ್ತೆ ಸರ್? ಎಷ್ಟು ಸೀಟ್ ಗೆಲ್ಬೋದು ಸರ್ JDS ಮತ್ತೆ BJP ರಾಜ್ಯದಲ್ಲಿ? ನಿಮ್ಮ ಡಿಸ್ಟ್ರಿಕ್ಟ್ ಲೀಡರು ನಿಮ್ಮ ಫ್ರೆಂಡ್ ಈಶ್ವರಪ್ಪನವ್ರು ಈಗಿನ ಮತ್ತೆ ಅಟ್ಯಾಕ್ ಮಾಡಿದ್ದಾರೆ ಯಡಿಯೂರಪ್ಪನವ್ರ ಫ್ಯಾಮಿಲಿನ. ಅಲ್ಲೂ ಕೇಳಿ ಸಾಕಷ್ಟು ಕಾಲ ಕಳೆದಿದ್ದವರು ಈಶ್ವರಪ್ಪನವ್ರ ಜೊತೆ. ಏನು ನಡೀತಾ ಇದೆ ಸರ್ ಇಂಟರ್ನಲ್ ಪಾಲಿಟಿಕ್ಸ್? ಒಂದು ರೀತಿ ಒಬ್ಬರನ್ನ ಅನುಕೂಲ ಮಾಡ್ಕೊಡೋದಕ್ಕೆ ಇನ್ನೊಬ್ರು ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅನಿಸ್ತಿಲ್ವಾ? ದೇಶಕ್ಕೆ ಏನು ಬೇಕು, ಪಕ್ಷಕ್ಕೆ ಏನು ಬೇಕಲ್ಲ. ನನಗೇನು ಸಿಕ್ತು, ನನಗೆ ಸಿಕ್ತು. ಸಿಗಲಿಲ್ಲ, ನಡಿ ಬಾ ಬಜಾರಿಗೆ. ಇವತ್ತು ಅದೇ ಆಗ್ತಾ ಇರೋದು. ನನಗೆ ಸಿಗಲಿಲ್ಲ, ನಾವಂಥ ಪಾಲಿಟಿಕ್ಸ್ ಮಾಡಲಿಲ್ಲ. ಇದ್ದಿದ್ದು 4 ವರ್ಷ ಬಿಟ್ಟು ಅವ್ರ ಕೈಯಾಗಿ ಕೊಟ್ಬಿಟ್ಟು ಹೊರಗೆ ಬಂದ್ವಿ. 4 ವರ್ಷದ MLC ಅವ್ರ ಲೆಟರ್ ಅವ್ರ ಕೈಯಾಗಿ ಕೊಟ್ಟು ಹೊರಗೆ ಬಂದ್ವಿ. ಕಾರಣ ನ್ಯಾಯ ಅನ್ಯಾಯ ನಾನು ಕಾಂಗ್ರೆಸ್ ಪರ ಅಂತ ಕೇಳ್ತಾ ಇಲ್ಲ. ಪ್ರಜಾಪ್ರಭುತ್ವ